ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಯಾವ ಸ್ಥಳಗಳಿಗೆ ಬರಿಗೈಯಲ್ಲಿ ಹೋಗಬಾರದು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವು ವಿಶೇಷ ಸ್ಥಳಗಳಿಗೆ ಅಥವಾ ವ್ಯಕ್ತಿಗಳನ್ನು ಭೇಟಿ ಮಾಡಲು ಹೋದಾಗ ಖಾಲಿ ಕೈಯಲ್ಲಿ ಹೋಗಬಾರದು ಎಂಬ ನಂಬಿಕೆ ಇದೆ. ಹೀಗೆ ಹೋಗುವುದರಿಂದ ಅಶುಭ ಅಥವಾ ನಕಾರಾತ್ಮಕ ಶಕ್ತಿ ಎದುರಾಗಬಹುದು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಕೆಳಗಿನ ಸ್ಥಳಗಳಿಗೆ ಹೋಗುವಾಗ ಕನಿಷ್ಠ ಹೂವು, ಹಣ್ಣು ಅಥವಾ ದಕ್ಷಿಣೆಯನ್ನಾದರೂ ತೆಗೆದುಕೊಂಡು ಹೋಗಬೇಕು. ಮೊದಲನೆಯದು, ದೇವಸ್ಥಾನಗಳಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ಹೂವು, ಹಣ್ಣು, ಕಾಯಿ ಅಥವಾ ದೀಪಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಬೇಕು. ಹೀಗೆ ತೆಗೆದುಕೊಂಡು ಹೋಗುವುದರಿಂದ ಅತ್ಯಂತ ಶುಭವಾಗುತ್ತದೆ. ಎರಡನೆಯದು, ಗುರು ಅಥವಾ ಜ್ಞಾನಿಗಳ ಮನೆಗಳಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗದೆ ಏನಾದರೂ ಪುಸ್ತಕ, ಹಣ್ಣು, ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗಬೇಕು. ಮೂರನೆಯದು, ಅಕ್ಕ, ತಂಗಿ ಅಥವಾ ಮಗಳ ಮನೆ, ತವರು ಮನೆಯವರು, ಮಗಳು ಅಥವಾ ಸಹೋದರಿಯ ಮನೆಗೆ ಭೇಟಿ ನೀಡುವಾಗ ಬರಿಗೈಯಲ್ಲಿ ಹೋಗದೆ ಮಕ್ಕಳಿಗಾಗಿ ಸಿಹಿ ಅಥವಾ ಸಣ್ಣ ಉಡುಗೊರೆಯನ್ನು ತೆಗೆದುಕೊಂಡು ಹೋಗುವುದು ಅನಿವಾರ್ಯ. ನಾಲ್ಕನೆಯದು, ಸ್ನೇಹಿತನ ಮನೆ ಅಥವಾ ಅಪರಿಚಿತನ ಮನೆಗೆ ಹೋಗುವಾಗ ಏನಾದರೂ ಉಡುಗೊರೆ, ಸ್ವೀಟ್, ಬಿಸ್ಕೆಟ್ ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ಐದನೆಯದು, ಅನಾರೋಗ್ಯದಿಂದ ಇರುವವರನ್ನು ನೋಡಲು ಬರಿಗೈಯಲ್ಲಿ ಹೋಗಬಾರದು. ಏನಾದರೂ ತೆಗೆದುಕೊಂಡು ಹೋಗಬೇಕು. ಕಾಯಿಲೆಯಿಂದ ಇರುವವರನ್ನು ನೋಡಲು ಹೋದಾಗ ಹಣ್ಣು ಅಥವಾ ಹೂವುಗಳನ್ನು ತೆಗೆದುಕೊಂಡು ಹೋಗುವುದು ರೂಢಿಯಲ್ಲಿದೆ. ಆರನೆಯದು, ಶುಭ ಕಾರ್ಯಗಳಿಗೆ, ಮದುವೆ, ಮುಂಜಿ ಅಥವಾ ಇತರ ಶುಭ ಸಮಾರಂಭಗಳಿಗೆ ಹೋಗುವಾಗ ಉಡುಗೊರೆ ತೆಗೆದುಕೊಂಡು ಹೋಗಬೇಕು. ಬರಿಗೈಯಲ್ಲಿ ಹೋಗಬಾರದು. ಈ 6 ಸ್ಥಳಗಳಿಗೆ ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರದು. ಏನಾದರೂ ತೆಗೆದುಕೊಂಡು ಹೋಗಿ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.